ಕರುನಾಡಿಗೆ ನಮಸ್ಕಾರ. ಇವತ್ತು 11 ಆಗಸ್ಟ್ 2026 ಶ್ರಾವಣ ಮಾಸದ ಪ್ರಾರಂಭವಾಗಿದೆ. ಕೆಸೆಟ್ 2026 ಪರೀಕ್ಷೆ 11 ಅಕ್ಟೋಬರ್ 2026 ನಡೆಯಲಿದೆ. ಈ ಪರೀಕ್ಷೆಯ ಅಧಿಸೂಚನೆ ಈಗಾಗಲೇ ಬಂದಿದೆ. ತಾವೆಲ್ಲರೂ ಕೆಸೆಟ್ ಪರೀಕ್ಷೆ ಕುರಿತು ಅಭ್ಯಾಸ ಮಾಡಲು ಪ್ರಾರಂಭ ಮಾಡಿದ್ದೀರಿ. ಈ ಪರೀಕ್ಷೆಯಲ್ಲಿ ನಿಮಗೆಲ್ಲರಿಗೂ ಭರ್ಜರಿಯಾದ ಯಶಸ್ಸು ಸಿಗಲೇಬೇಕು ಅನ್ನುವ ಉದ್ದೇಶದಿಂದ ನಾನು ನಿಮ್ಮ ಜೊತೆಗಿದ್ದೇನೆ. ಮೊದಲನೇ ಪತ್ರಿಕೆ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್. ಈ ಪತ್ರಿಕೆ ತುಂಬ ಇಂಪಾರ್ಟೆಂಟ್. ಈ ಪತ್ರಿಕೆಯಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬರಬೇಕು. ಕೆಸೆಟ್ ಪರೀಕ್ಷೆ ಪಾಸ್ ಆಗೋದು ತುಂಬ ಸುಲಭ. ಪತ್ರಿಕೆ 1 ಮತ್ತು ಪತ್ರಿಕೆ 2 ನೋಡಿದಾಗ ಔಟ್ ಆಫ್ 300ಗೆ ಮೋರ್ ದೆನ್ 160 ಪ್ಲಸ್ ಮಾರ್ಕ್ಸ್ ನಿಮಗೆ ಬರಬೇಕು. ಅಂದಾಗ ನೀವು ಈ ಕೆಸೆಟ್ ಉತ್ತೀರ್ಣರಾಗುತ್ತೀರಿ. 160 to 180. ಇನ್ನು ನನ್ನ ಮೊದಲನೇ ಪತ್ರಿಕೆ ಏನೈತಲ್ಲ, ಮೊದಲನೇ ಪುಸ್ತಕ, ಇದನ್ನು ಹೇಗೆ ಓದಬೇಕು ಅನ್ನೋದು ಶಾರ್ಟಾಗಿ ನಿಮಗೆ ಹೇಳುತ್ತೇನೆ ನೋಡಿ. ಓದುವ ಮೆಥಡ್. ಈ ಪುಸ್ತಕ ಇದು ಥಿಯರಿ ಪುಸ್ತಕ ಇದೆ. ಈ ಪುಸ್ತಕ ಇರೋದು ಎಷ್ಟು ಪೇಜ್? 336 ಪೇಜಸ್ ಒಂದು ಥಿಯರಿ ಬುಕ್. ಇದ್ರ ಜೊತೆಗೆ ಒಂದು ಕ್ವಶನ್ ಬ್ಯಾಂಕ್, ಸಂಪುಟ 1. ಇವು ಎರಡೂ ಬುಕ್ ಹೇಗೆ ಓದಬೇಕು ಅನ್ನೋದು ನಿಮಗೆ ಸ್ಟಡಿ ಪ್ಲ್ಯಾನಿಂಗ್ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಏನು ಮಾಡಬೇಕು, ನೀವು ಸಿಲೆಬಸ್ ಏನೈತಲ್ಲೋ ಈ ಸಿಲೆಬಸನ್ನು ನಿಮ್ಮ ನೋಟ್ಬುಕ್ದೊಳಗೆ ಬರೀಬೇಕು. ಸರ್ ಬುಕ್ಕಲ್ಲಿ ಐತಲ್ಲ, ಬುಕ್ದೊಳಗಿರುವ ಇಡೀ ಸಿಲೆಬಸನ್ನು ನಿಮ್ಮ ನೋಟ್ಬುಕ್ದೊಳಗೆ ನೀವು ಬರೀಬೇಕು. ಮೊದಲನೇ ಕೆಲಸ. ಅದಾದ ನಂತರ ಈ ಬುಕ್ಕಲ್ಲಿರುವ 4ನೇ ಚಾಪ್ಟರ್ ಕಮ್ಯುನಿಕೇಷನ್ ಚಾಪ್ಟರ್ನ ಓದಬೇಕು. ಸ್ಟಾರ್ಟಿಂಗ್ ಕಮ್ಯುನಿಕೇಷನ್ ಚಾಪ್ಟರ್ ಓದ್ಕೊಡ್ರಿ. 4th ಚಾಪ್ಟರ್ ಕಮ್ಯುನಿಕೇಷನ್. ಈ ಚಾಪ್ಟರ್ನ ಓದಬೇಕು. ಮೊದಲನೇ ಬಾರಿ ಓದ್ರಿ, 2ನೇ ಬಾರಿ ಓದ್ರಿ, 3ನೇ ಬಾರಿಗೆ ನಿಮಗೆ ಗೊತ್ತಾಗ್ತದೆ ಏನದ ಅಂತೇಳಿ. ಇರೋದೇ ಒಂದು 20 ಪೇಜ್ ನೋಟ್ಸ್ ಐತಿ ಈ ಬುಕ್ಕಲ್ಲಿ. 20 ಪೇಜನ್ನು ಓದ್ಕೋಬೇಕು. ಇದು ಓದಿದ ನಂತರ ಇದರಲ್ಲಿರುವ ಪ್ರಮುಖ ಪಾಯಿಂಟ್ಸ್ಗಳು, ಫಾರ್ ಎಕ್ಸಾಂಪಲ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್, ಬ್ಯಾರಿಯರ್ಸ್ ಟು ಇಫೆಕ್ಟಿವ್, ಹೀಗೇನು ಪಾಯಿಂಟ್ಸ್ ಅದಾವಲ್ಲ, ಇವು ಪಾಯಿಂಟ್ಸ್ ಮಾತ್ರ ನಿಮ್ಮ ನೋಟ್ಬುಕ್ದೊಳಗೆ ನೀವು ಬರೀಬೇಕ್ರಿ. 20 ಪೇಜ್ದೊಳಗಿರೋ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇದಕ್ಕೆ ಪಾಯಿಂಟ್ಸ್ ಅಂತೇಳಿ ಕರೀತಾರೆ. ಆಲ್ಫ್ರೆಡ್ ಮಾರ್ಷಲ್. ಇದ್ರ ಒಳಗಡೆಯಿಂದ ಏನೂ ಬರಲಿಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಪಾಯಿಂಟ್ಸ್ ಬರೀಬೇಕು. ಇದಾದ ನಂತರ 4ನೇ ಚಾಪ್ಟರ್ ಆದ ನಂತರ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಿದ್ದು ಈ ಪುಸ್ತಕದೊಳಗಿಂದ 4ನೇ ಯೂನಿಟ್ ಕ್ವಶನನ್ನು ಓದ್ಕೋಬೇಕು. ನಾಲ್ಕನೇ ಯೂನಿಟ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು ಇಲ್ಲಿ ಸಂವಹನ. ಇದರಲ್ಲಿ ಏನೂ ಇಲ್ಲಾಂದ್ರೂ ಒಂದು 302 ಕ್ವಶನ್ಸ್ ಅದಾವ್ರಿ. ಎಲ್ಲ ಕ್ವಶನ್ ಓದ್ಕೋಬೇಕು. ಇದಾದ ನಂತರ ಈ ರೀತಿ ಮೊದಲನೇದು 4ನೇ ಯೂನಿಟ್ ಓದ್ಕೋಬೇಕು. 4ನೇ ಯೂನಿಟ್ ಓದಿದ ನಂತರ ಯೂನಿಟ್ ನಂಬರ್ 8 ICT ಅನ್ನು ಓದಬೇಕು. ICT ಒಳಗೆ ಟೋಟಲ್ 31 ಪೇಜ್ ನೋಟ್ಸ್ ಅದಾವ್ರಿ. 31 ಪೇಜ್. ಆ ನಂತರ ಸಂಪುಟ 1 ಒಳಗಿಂದ ಕ್ವಶನ್ ಬ್ಯಾಂಕ್ದೊಳಗಿಂದ ಕ್ವಶನನ್ನು ಓದ್ಕೋಬೇಕು. 385 ಕ್ವಶನ್ಸ್ ಅದಾವ್ರಿ. ಇಲ್ಲಿ 10 ಮಾರ್ಕ್ಸ್ ಕವರ್ ಆಗ್ತೈತಿ. ಅದಾದ ನಂತರ ಟೀಚಿಂಗ್ ಆಪ್ಟಿಟ್ಯೂಡ್ ಬೋಧನಾ ಸಾಮರ್ಥ್ಯ ಯೂನಿಟ್ ನಂಬರ್ 1 ಓದ್ಕೋಬೇಕು. ಅಲ್ಲಿ 20 ಪೇಜಸ್ ನೋಟ್ಸ್ ಇದೆ. ಆಮೇಲೆ ಸಂಪುಟ 1 ಒಳಗೆ ಕ್ವಶನ್ ಅದಾವ್ರಿ 593. ಈ ಕ್ವಶನ್ಸನ್ನು ಓದ್ಕೋಬೇಕು. ಅದಾದ ನಂತರ ಹೈಯರ್ ಎಜುಕೇಷನ್ 10ನೇ ಯೂನಿಟ್ 28 ಪೇಜ್ ಥಿಯರಿ ನೋಟ್ಸ್. ಆಮೇಲೆ 827 ಕ್ವಶನ್ಸನ್ನು ಓದ್ಕೋಬೇಕು. ಅದಾದ ನಂತರ ಸಂಶೋಧನೆ 12 ಪೇಜ್ ಥಿಯರಿ 273 ಕ್ವಶನ್ಸನ್ನು ಓದ್ಕೋಬೇಕು. ಆಮೇಲೆ ಯೂನಿಟ್ ನಂಬರ್ 9 ಪರಿಸರ ಅಧ್ಯಯನ 26 ಪೇಜ್ ಥಿಯರಿ ನೋಟ್ಸ್ ಅದಾವ್ರಿ. ಆಮೇಲೆ 705 ಕ್ವಶನ್ಸ್. ಟೋಟಲ್ ಈ ಯೂನಿಟ್ ಇವೆಲ್ಲ ಕಂಟೆಂಟ್ ಬೇಸ್ಡ್ ಯೂನಿಟ್ ಅದಾವೆ. 136 ಪೇಜಸ್ ಕಂಟೆಂಟ್ ಬೇಸ್ಡ್. ಅದಾದ ನಂತರ ಯೂನಿಟ್ 3 ಪ್ಯಾಸೇಜ್ ಅದ ರೀ. ಇದು ಪ್ರಾಕ್ಟೀಸ್ ಮಾಡೋ ಸಲುವಾಗಿ 26 ಪ್ಯಾಸೇಜನ್ನು ಕೊಟ್ಟಿದ್ದೀನಿ. ಇದು ಕೂಡ ಅತಿ ಸರಳವಾದ ಯೂನಿಟ್. ಇಲ್ಲಿ 10 ಮಾರ್ಕ್ಸ್ ಬಂದುಬಿಡ್ತೈತಿ. ಆ ನಂತರ ಯೂನಿಟ್ ನಂಬರ್ 6 ಲಾಜಿಕಲ್ ರೀಸನಿಂಗ್ ಗಣಿತ ಲಾಜಿಕಲ್ ರೀಸನಿಂಗ್. ಇಲ್ಲಿ 10 ಮಾರ್ಕ್ಸ್ ಇವೆ. ಮ್ಯಾಥಮೆಟಿಕಲ್ ರೀಸನಿಂಗ್ 10 ಮಾರ್ಕ್ಸ್. ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ 10. ಇವು 3
ಮ್ಯಾಥಮೆಟಿಕಲ್ ಗಣಿತಕ್ಕೆ ಸಂಬಂಧಪಟ್ಟಂಥ 3 ಯೂನಿಟ್ಗಳು. ಇವು 3 ಯೂನಿಟ್ ಪ್ರಾಕ್ಟೀಸ್ ಮೇಲೆ ಅವಲಂಬಿತವಾಗಿವೆ. ಇವು ಕಂಟೆಂಟ್ ಬೇಸ್ಡ್ ಇವೆ. ಈ ರೀತಿಯಾಗಿ ನೀವು ಬುಕ್ಕನ್ನು ಓದಬೇಕು ನೋಡ್ರಿ. ಡೆಫಿನೆಟ್ ನೀವು KCET ಪರೀಕ್ಷೆ ಪಾಸ್ ಆಗುತ್ತೀರಿ. ಪಾಸ್ ಆಗಲೇಬೇಕು ಅನ್ನುವ ಹಠದೊಂದಿಗೆ, ಛಲದೊಂದಿಗೆ ನಿಮ್ಮ ಅಭ್ಯಾಸವನ್ನು ಪ್ರಾರಂಭ ಮಾಡಿ. ಪುಸ್ತಕ ಬಿಟ್ಟು ಹೆಚ್ಚಿಗೆ ಏನೂ ಓದೋ ಅವಶ್ಯಕತೆ ಇಲ್ಲ. ಲಿಮಿಟೆಡ್ ಕಂಟೆಂಟ್ ಇದೆ, ಅದನ್ನಷ್ಟೇ ಓದ್ಕೋಬೇಕು ನೀವು. ಇದು ಓದಿದ ನಂತರ ನೀವು PYQ ಕ್ವಶನ್ ಬ್ಯಾಂಕನ್ನು ತೆಗೆದು PYQ ಕ್ವಶನ್ ಹಿಂದೆ ನಡೆದಂಥ KCET ಕ್ವಶನ್ ಪೇಪರನ್ನು ನೋಡಿ ಅದನ್ನು ಓದಬೇಕು. ಆಮೇಲೆ ಅದನ್ನು ಅನಾಲಿಸಿಸ್ ಮಾಡಬೇಕು. ಈ ರೀತಿಯಾಗಿ ನೀವು ಸ್ಟಡಿ ಪ್ಲ್ಯಾನಿಂಗನ್ನು ಫಾಲೋ ಮಾಡಿರಿ. ಏನೇ ಡೌಟ್ ಇದ್ರೂ ಕೂಡ ನನ್ನ ವಾಟ್ಸಪ್ ನಂಬರ್ ಇದೆ. ಈ ನಂಬರಿಗೆ ತಾವು ಮೆಸೇಜ್ ಮಾಡಬೇಕು. 7397847907. ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿ. ನಾನು ನಿಮ್ಮ ಡೌಟ್ಸನ್ನು ನನಗೆ ಸಮಯ ಸಿಕ್ಕಾಗ ಸಾಲ್ವ್ ಮಾಡಿ ಕೊಡುತ್ತೇನೆ. ಧನ್ಯವಾದ.